ಎಲ್ರಿಗೂ ನಮಸ್ಕಾರ. ಬರೋ ಮಂಡೆಯಿಂದ BMRCL ಮತ್ತೆ ಸ್ಟೇಟ್ ಗವರ್ಮೆಂಟ್ ಮತ್ತೆ ಮೆಟ್ರೋ ಪ್ರೈಸ್ ನ 5% ಏರಿಸ್ತಾರೆ ಅನ್ನುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಇದಾಗಬಾರದು ಅಂತ ಲಾಸ್ಟ್ 1 ವೀಕಿಂದ ನಾವು ಹೋರಾಟ ಮಾಡ್ತಾನೆ ಇದೀವಿ. ನಾನು 2 ದಿವಸದ ಹಿಂದೆ ಪಾರ್ಲಿಮೆಂಟ್ನಲ್ಲಿ ಯೂನಿಯನ್ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಮನೋಹರ್ ಖಟ್ಟರ್ ಅವರನ್ನು ಮೀಟ್ ಮಾಡಿ ಯಾವುದೇ ಕಾರಣಕ್ಕೂ ಮತ್ತೆ ಫೇರ್ ಹೈಕ್ ಆಗಬಾರದು, ಇದನ್ನು ನೀವು ತಡೆಗಟ್ಟಬೇಕು ಅಂತ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ಇವತ್ತು ಕೂಡ ಅವರ ಹತ್ರ ಮತ್ತೆ ಮಾತನಾಡಿ ಮತ್ತಷ್ಟು ದಾಖಲೆಗಳನ್ನು ಕಳಿಸಿ, ಹಿಂದೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿದಾಗಲೇನೆ ಸಾಕಷ್ಟು ಮಿಸ್ಟೇಕ್ಗಳಾಗಿದೆ, ಅದನ್ನು ಪರಿಷ್ಕರಿಸಬೇಕು ಅಂತ ಹೇಳಿತು. ಈಗ ಹೊಸದಾಗಿ ರಾಜ್ಯ ಸರ್ಕಾರ ಮಾಡಿರುವಂತಹ ಈ ಪ್ರಸ್ತಾಪ ಅನದರ್ 5% ಇನ್ಕ್ರೀಸ್ ಮಾಡಿ ಅಂತ ಮಂಡೆಯಿಂದ ಜಾರಿಗೆ ಬರಬೇಕು ಅಂತ ಇರುವಂತಹ ಈ ಪ್ರಸ್ತಾಪಕ್ಕೆ ನೀವು ನಿಲ್ಲಿಸಬೇಕು. ನೀವೊಂದು ಪರಿಷ್ಕರಣೆ ಮಾಡೋವರೆಗೂ ಇದು ಜಾರಿಗೆ ಬರಬಾರದು ಅಂತ ನಾನು ಅವರಿಗೆ ಮತ್ತೆ ಒತ್ತಾಯ ಮಾಡಿತ್ತು. ಇವತ್ತು ಮನೋಹರ್ ಖಟ್ಟರ್ ಅವರು ಒಂದು 10 ನಿಮಿಷದ ಹಿಂದೆ ಫೋನ್ ಮಾಡಿ ಮಂಡೇ ಫೇರ್ ಅಪ್ರೂವ್ ಆಗದಲೇ ಇರೋ ರೀತಿ, ಫೇರ್ ಇನ್ಕ್ರೀಸ್ ಆಗದಲೇ ಇರೋ ರೀತಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ. ನಾನು ಮಂಡೇ ಮತ್ತೆ ಅಧಿಕಾರಿಗಳನ್ನ ಕರೆದು ಈ ಫೇರ್ ಫಿಕ್ಸೇಷನ್ ಅಲ್ಲಿ ಆಗಿರುವಂತಹ ಮಿಸ್ಟೇಕ್ಸ್ ಅನ್ನ ನಾನು ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಅನ್ನುವಂಥದ್ದನ್ನ ನಾನು ಆರ್ಡರ್ ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ರು. ಮಂಡೆಗೆ ಈ ಫೇರ್ ಫಿಕ್ಸೇಷನ್ ಏನು ರೇಟ್ ಇನ್ಕ್ರೀಸ್ ಇದೆ ಅದು ಮಂಡೆಯಿಂದ ಜಾರಿಗೆ ಈಗ ತಕ್ಷಣಕ್ಕೆ ಬರ್ತಾ ಇಲ್ಲ. ಆದರೆ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ಮತ್ತೆ ಮಾಡಿ ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡೋವರೆಗೂ ಕೂಡ ದಿಸ್ ಇಸ್ ಅ ಬ್ಯಾಟಲ್ ಹಾಫ್ ಒನ್. ನಾವೆಲ್ಲರೂ ಕೂಡ ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ಪ್ರೆಷರ್ ಹಾಕಬೇಕಾಗಿದೆ. ಹೊಸದಾಗಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಬೇಕಾಗಿದೆ. ಈ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡೋದಕ್ಕಿರುವಂತಹ ಅಧಿಕಾರ ರಾಜ್ಯ ಸರ್ಕಾರಕ್ಕೆ, ಇದು ಕೇಂದ್ರ ಸರ್ಕಾರದ್ದು ಅಂತ ಹೇಳಿ ಸುಳ್ಳು ಹೇಳುವಂತ ರಾಜ್ಯ ಸರ್ಕಾರ ಇದನ್ನು ನಿಲ್ಲಿಸಬೇಕಿದೆ. ಅಕಾರ್ಡಿಂಗ್ ಟು ದ MOU ಬಿಟ್ವೀನ್ ಸ್ಟೇಟ್ ಗವರ್ಮೆಂಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್, ಫೇರ್ ಫಿಕ್ಸೇಷನ್ ಅನ್ನ ಪೀರಿಯಾಡಿಕ್ ರಿವಿಷನ್ ಅನ್ನ ಮಾಡುವಂತಹ ಅಧಿಕಾರ ಇರುವಂತದ್ದೇ ಸ್ಟೇಟ್ ಗವರ್ಮೆಂಟ್ಗೆ. ಈ ಹಿಂದೆ ಕೂಡ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಅಂತ ಪದೇ ಪದೇ ಸ್ಟೇಟ್ ಗವರ್ಮೆಂಟ್ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದು, ಅದ್ರ ಆಧಾರದ ಮೇಲೆನೆ ಸ್ಟೇಟ್ ಗವರ್ಮೆಂಟ್ ಅಫಿಷಿಯಲ್ಸ್ಗಳ ರಿಕ್ವೆಸ್ಟ್ ಮೇಲೆನೆ, ಸ್ಟೇಟ್ ಗವರ್ಮೆಂಟ್ ನ ಡಿಮ್ಯಾಂಡ್ ನ ಮೇಲೆನೆ ಫೇರ್ ಫಿಕ್ಸೇಷನ್ ನ ಕಮಿಟಿ ಫೇರ್ ರಿವಿಷನ್ ಅನ್ನು ಇಷ್ಟೊಂದು ಜಾಸ್ತಿ ಮಾಡಿದ್ದು. ಇವತ್ತು ಬೆಂಗಳೂರು ಮೆಟ್ರೋ ಇಸ್ ದ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಇನ್ ದ ಕಂಟ್ರಿ. ಮಿಡಲ್ ಕ್ಲಾಸಿಗೆ, ಸಾಮಾನ್ಯ ಜನಕ್ಕೆ ಇದು ಅನ್ಅಫೋರ್ಡಬಲ್ ಆಗಿದೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ಮಾಡಬೇಕಾಗಿದೆ. ಮತ್ತೆ ದರ ಪರಿಷ್ಕರಣೆ ಆಗಬೇಕು. ಸಾಮಾನ್ಯ ಜನ ಕೂಡ ಇದನ್ನ ಬಳಸೋದಿಕ್ಕೆ ಉಪಯೋಗ ಆಗುವಂತಹ ಮಟ್ಟಕ್ಕೆ ಫೇರ್ ಬರಬೇಕು ಅಂತ ಇಮ್ಮಿಡಿಯೇಟ್ ಆಗಿ ತಾತ್ಕಾಲಿಕವಾಗಿ ಇದಕ್ಕೆ ಸೋಮವಾರದಿಂದ ಆಗ್ತಾ ಇದ್ದಂಥ ರೇಟ್ ಇನ್ಕ್ರೀಸ್ ಅನ್ನ ತಡೆದಿರೋದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ಮನೋಹರ್ ಖಟ್ಟರ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ನಿಮಗೆ ನಾನು ಆಶ್ವಾಸನೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ, ಬೆಂಗಳೂರಿನಲ್ಲಿ ಮೆಟ್ರೋಲ್ ಓಡಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಧ್ವನಿಯಾಗಿ ನಾನು ಪಾರ್ಲಿಮೆಂಟ್ನ ಹೊರಗಡೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂದಲೇ ಎಲ್ಲ ಕಡೆ ಈ ಹೋರಾಟವನ್ನ ಮಾಡ್ತೀನಿ. ಇದು ಮೊದಲನೇ ಹಂತದಲ್ಲಿ ಸಿಕ್ಕಿರುವಂತಹ ಜಯ. ಪೂರ್ತಿ ಫೇರ್ ರಿವಿಷನ್ ಆಗೋವರೆಗೂ ಕೂಡ ನಾವು ಈ ಪ್ರೆಷರ್ ಅನ್ನ, ಈ ಪ್ರಯತ್ನವನ್ನ ಮುಂದುವರಿಸೋಣಂತೆ. ಥ್ಯಾಂಕ್ ಯು.